ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಹೊಸ ಚಾಪ್ಟರ್ ಯಾವುದಂದ್ರ ದತ್ತಾಂಶಗಳ ನಿರ್ವಹಣೆ ಅಥವಾ ಡಾಟಾ ಹ್ಯಾಂಡ್ಲಿಂಗ್ ಅಂತ ಕರಿತೇವೆ. ಹೌದಾ? ದತ್ತಾಂಶಗಳ ನಿರ್ವಹಣೆ ದತ್ತಾಂಶಗಳ ನಿರ್ವಹಣೆ ದತ್ತಾಂಶಗಳ ನಿರ್ವಹಣೆ ಹೌದಾ? ದತ್ತಾಂಶಗಳ ನಿರ್ವಹಣೆ ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ಅಂದ್ರ ಡಾಟಾ ಹ್ಯಾಂಡ್ಲಿಂಗ್ ಅಂತ ಕರಿತೇವೆ. ಈಗ ದತ್ತಾಂಶಗಳು ಅಂದ್ರೆ ಏನಂದ್ರ, ದತ್ತಾಂಶಗಳಂದ್ರ ನಮಗ್ ಮೊದ್ಲು ಕಾನ್ಸೆಪ್ಟ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಿಮಗೊಂದು ಹೇಳೋದಂದ್ರ, ಈಗ ನೀವು ಈಗೊಂದು ಗಣಿತ ಎಕ್ಸಾಮ್ ಒಳಗ ಆಲ್ಮೋಸ್ಟ್ ನೀವು ಇನ್ನ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು, ಅಂದ್ರ ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟಾರ್ಟ್ ಆಗ್ತೈತಿ. ಹೌದಾ? ನಿಮ್ಮ ಮ್ಯಾಥ್ಸ್ ಟೀಚರ್ಸ್ ಅದು ಏನ್ ಮಾಡ್ತಾರಂದ್ರ, ಈಗ ಪ್ರತಿಯೊಬ್ರು ನೀವ್ ಏನ್ ಮಾಡಿರ್ತೀರಿ, ಅಂದ್ರೆ ಫಾರ್ ಎಕ್ಸಾಂಪಲ್ 50 ಸ್ಟೂಡೆಂಟ್ಸ್ ಇರಬಹುದು. ಹೌದಾ? 50 ಜನ ಸ್ಟೂಡೆಂಟ್ಸ್ ಮ್ಯಾಥ್ಸಿಗೆ ಈಗ ರೂಲ್ ನಂಬರ್ ಫಸ್ಟ್ ಫಾರ್ ಎಕ್ಸಾಂಪಲ್ ಈಗ 80 ಮಾರ್ಕ್ಸಿಗೆ 45 ತಗೊಂಡಿರ್ತೀರಿ, 35 ತಗೊಂಡಿರ್ತೀರಿ, ಅಥವಾ 60 ತಗೊಂಡಿರ್ತೀರಿ, ಅಥವಾ ಔಟ್ ತಗೊಂಡಿರ್ತೀರಿ. ಇವನ್ನೆಲ್ಲ ನಾವು ಪ್ರತಿಯೊಂದನ್ನು ನಾವು ಎಷ್ಟು 50 ಜನ ಸ್ಟೂಡೆಂಟ್ಸ್ ಇವ್ರಿಷ್ಟು ತಗೊಂಡಾರ ಅಂತ ಹೇಳಕ್ಕೆ ನಮ್ಗ ಸ್ವಲ್ಪ ಕಷ್ಟ ಆಗ್ತೈತಿ. ಹೌದಾ? ನಿಮಗ್ ಕ್ಲಾಸ್ ಒಳಗ್ ಕೊಡ್ಬೋದು, ಬಟ್ ನಾವ್ ಏನೋ ಒಂದು ರಿಪೋರ್ಟ್ ಕೊಡ್ಬೇಕು ಅಂತಂದ್ರ ಅದನ್ನ ನೀಟಾಗಿ ನಾವು ಡಾಟಾವನ್ನ ಕರೆಕ್ಟ್ ಆಗಿ ಹಾಕ್ಬೇಕು. ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಅವನ್ನೆಲ್ಲ ಪೇಪರ್ಸ್ ಒಳಗ್ ಮೇಂಟೈನ್ ಮಾಡ್ತಿದ್ರು. ಈಗೂ ಪೇಪರ್ಸ್ ಒಳಗೂ ಮೇಂಟೈನ್ ಮಾಡ್ತಾರೋ, ಬಟ್ ಆಲ್ಮೋಸ್ಟ್ ಬಾಳ ಸ್ಕೂಲ್ ಒಳಗ್ ಏನಾಗಿರ್ತೈತಿ ಹೇಳ್ರಿ, ಸಿಸ್ಟಮ್ ಒಳಗೆ ಎಂಟ್ರಿ ಮಾಡ್ತಾರ. ಹೌದಾ? ಈ ಸ್ಟೂಡೆಂಟ್ ಇಷ್ಟು ತಗೊಂಡ್ರು, ಈ ಸ್ಟೂಡೆಂಟ್ಸ್ ಇಷ್ಟು ಮಾರ್ಕ್ಸ್ ತಗೊಂಡ್ರು. ಅದಾದ್ಮೇಲೆ ಅದ್ರಾಗ ನಿಮ್ಗ ಇದನ್ನ ಡಿವೈಡ್ ಮಾಡ್ತಿರ್ತಾರ ನೋಡ್ರಿ. ಈಗ 35 to 45 ವರೆಗೂ ಎಷ್ಟು ಜನ ಸ್ಟೂಡೆಂಟ್ಸ್ ತಗೊಂಡಿದಾರು, ಆಮೇಲೆ 45 to 55 ವರೆಗೂ ಎಷ್ಟು ಜನ ಮಾರ್ಕ್ಸ್ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ 35 to 45 10 ಜನ. ಹೌದಾ? ಇದು ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ನಿಮಗ? 35 ಅಂದ್ರೆ 10 ಜನ ಏನಾಗಿರ್ತೈತಿ, ಒಬ್ರು 35 ತಗೊಂಡಿರ್ಬೋದು, ಒಬ್ರು 36 ತಗೊಂಡಿರ್ಬೋದು, ಒಬ್ರು 40 ತಗೊಂಡಿರ್ಬೋದು, ಒಂದು 41 ತಗೊಂಡಿರ್ಬೋದು, 43 ತಗೊಂಡಿರ್ಬೋದು, ಆಮೇಲೆ ಒಬ್ಬೊಬ್ರು ಡಬಲ್ ಸೇಮ್ ಮಾರ್ಕ್ಸ್ ಅನ್ನ ತಗೊಂಡಿರ್ಬೋದು. ಹೌದಾ? ಆ ರೀತಿ ನಾವು 10 ಜನ ತಗೊಂಡಿರ್ಬೋದು. ಆಮೇಲೆ 45 to 55 8 ಜನ ತಗೊಂಡಿರ್ಬೋದು. ಹೌದಾ? ಈ ರೀತಿ ನಾವು ಸಿಸ್ಟಮೆಟಿಕ್ ಆಗಿ ಆ ಡಾಟಾವನ್ನ ಬರೀಲಿಕ್ಕೆ ನಾವು ದತ್ತಾಂಶಗಳನ್ನ ನಿರ್ವಹಣೆ ಅಂದ್ರೆ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಹೌದಾ? ಅದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ನೋಡ್ರಿ, ನಿಮ್ ಬುಕ್ ಒಳಗಿರುವಂತಹ ಎಕ್ಸಾಂಪಲ್ಸ್ ಅನ್ನ ಹೇಳ್ತೇನೆ ನಾನು. ಫಸ್ಟ್ ಒನ್, ಒಬ್ಬ ಬ್ಯಾಟ್ಸ್ಮನ್ ಕಳೆದ 10 ಟೆಸ್ಟ್ ಪಂದ್ಯಗಳಲ್ಲಿ ಹೊಡೆದ ರನ್ಗಳು. ಒಬ್ಬ ಬ್ಯಾಟ್ಸ್ಮನ್ ಅಂದ್ರೆ ಆಲ್ಮೋಸ್ಟ್ ಕ್ರಿಕೆಟ್ಸ್ ಒಳಗೀಗ ಒಬ್ಬ ಬ್ಯಾಟ್ಸ್ಮನ್ ಒಬ್ರು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಬಹಳ ನಿಮಗ್ ಗೊತ್ತಿರೋದಂದ್ರೆ ವಿರಾಟ್ ಕೊಹ್ಲಿ. ಹೌದಾ? ಬ್ಯಾಟ್ಸ್ಮನ್ ಅವ್ರು ಕಳೆದ 10 ಟೆಸ್ಟ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಅದನ್ನ ಯಾವ ರೀತಿ ನೀವು ಡಾಟಾವನ್ನ ನಿರ್ವಹಣೆ ಅಥವಾ ಹ್ಯಾಂಡ್ಲಿಂಗ್ ಮಾಡ್ಬೋದಂದ್ರ, ಫಾರ್ ಎಕ್ಸಾಂಪಲ್ ಅದು ಯಾವ ಟೆಸ್ಟ್, ಹೌದಾ, ಎಲ್ಲಿ ನಡೆದಿತ್ತು, ಅದಾದ್ಮೇಲೆ ಅವ್ರು ಎಷ್ಟು ರನ್ ತಗೊಂಡಿದ್ರು. ಫಾರ್ ಎಕ್ಸಾಂಪಲ್ ಈಗ 100, ಹೌದಾ, ಸೆಂಚುರಿ ಆಗಿರ್ಬೋದು, ಅಥವಾ 89 ಆಗಿರ್ಬೋದು, 99 ಆಗಿರ್ಬೋದು, ಅಥವಾ 115 ಆಗಿರ್ಬೋದು. ಈ ರೀತಿ ನಾವು ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅಂತ ಹೇಳ್ತಿದ್ದೇನೆ, ನೀವು ಇನ್ನೂ ಅಷ್ಟು ಅವ್ರ 10 ಟೆಸ್ಟ್ ಒಳಗೆ ಎಷ್ಟೆಷ್ಟು ತಗೊಂಡ್ರು, ಟೋಟಲ್ ಎಷ್ಟು ರನ್ ಅದು ಅಂದ್ರೆ ಅದ್ರ ಮೇಲೆ ಎವರೇಜ್ ಯಾವ ರೀತಿ ತೆಗಿಬಹುದು. ಈ ರೀತಿ ನಾವು ದತ್ತಾಂಶಗಳನ್ನ ಕಲೆಕ್ಟ್ ಮಾಡಬಹುದು. ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್ ಸೆಕೆಂಡ್ ಒನ್, ಒಬ್ಬ ಬೌಲರ್ ಕಳೆದ 10 ಏಕದಿನ ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳು. ಈಗ ಬೌಲರ್ ಬಂದ್ರು, ಅವರು 10 ಟೆಸ್ಟ್ ಒಳಗ ಅಥವಾ 10 ಪಂದ್ಯದೊಳಗ ಎಷ್ಟು ವಿಕೆಟ್ ಅನ್ನ ಪಡೆದ್ರು. ಫಾರ್ ಎಕ್ಸಾಂಪಲ್ ಫಸ್ಟ್ ಟೆಸ್ಟ್ ಒಳಗ 3 ವಿಕೆಟ್ ತಗೊಂಡ್ರು, ಸೆಕೆಂಡ್ ಟೆಸ್ಟ್ ಒಳಗ ಯಾವುದೇ ವಿಕೆಟ್ ತಗೋಲಿಲ್ಲ, ಥರ್ಡ್ ಟೆಸ್ಟ್ ಒಳಗ 4 ವಿಕೆಟ್ ತಗೊಂಡ್ರು, ಫೋರ್ತ್ ಟೆಸ್ಟ್ ಒಳಗ ಓನ್ಲಿ 2 ವಿಕೆಟ್ಸ್ ಅನ್ನ ಪಡೆದ್ರು. ಈ ರೀತಿ ನಾವು ನೀಟಾಗಿ ಬರೆಯೋದಕ್ಕ ನಾವು ದತ್ತಾಂಶಗಳು ಅಂತ ಕರಿತೀವಿ. ಹೌದಾ? ಅದಾದ್ಮೇಲೆ ನಿಮ್ಮ ತರಗತಿಯ ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು. ಹೌದಾ? ಗಣಿತ ಪರೀಕ್ಷೆಯಲ್ಲಿ ಅಂದ್ರೆ ಈಗ ನೋಡ್ರಿ, ನಾನ್ ನಿಮಗೆ ಇವಾಗಾದ್ರೂ ಫಸ್ಟ್ ಎಕ್ಸಾಂಪಲ್ ಅದನ್ನೇ ಕೊಟ್ಟಿದ್ದೆ. ಗಣಿತ ಎಕ್ಸಾಮ್ ಒಳಗ ಅವರು ನಿಮ್ ಟೀಚರ್ಸ್ ಮಾಡೋದಂತ ನೋಡ್ಬೋದು ನೀವು. 35 to 45 ಎಷ್ಟು ಜನ ತಗೊಂಡಾರು, ಅದ್ರೊಳಗೆ ಫಸ್ಟ್ ಕ್ಲಾಸ್ ಯಾರು ಬಂದಾರು, ಸೆಕೆಂಡ್ ಯಾರು ಬಂದಾರು, ಥರ್ಡ್ ಯಾರು ಬಂದಾರು, ಎಷ್ಟು ಜನ ಫೇಲ್ ಆಗಿದಾರು,
ಈ ರೀತಿ ನಮ್ಗ ಎಲ್ಲಾ ಪೇಪರ್ಸ್ ಗಳನ್ನ ತೆಗೆದ್ ನೋಡೋದ್ರಿಂದ ಈಗ 50 ಜನದ ಪೇಪರ್ಸ್ ಗಳನ್ನ ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದಾ? ಅದನ್ನೆಲ್ಲಾ ಪೇಪರ್ಸ್ ಗಳನ್ನ ಚೆಕ್ ಮಾಡಿ ನೀಟಾಗಿ ಒಂದು ಡಾಟಾವನ್ನ ನಾವು ಬರೆದಿಟ್ಟಿವಿ ಅಂದ್ರ ಯಾರೋ ನೋಡ್ದವ್ರಿಗೆ ಇಷ್ಟು ಜನ ಪಾಸ್ ಆಗಿದಾರು, ಇಷ್ಟು ಜನ ಫೇಲ್ ಆಗಿದಾರು, ಇಷ್ಟು ಜನ ಡಿಸ್ಟಿಂಕ್ಷನ್ ಇದಾರು, ಇಷ್ಟು ಜನ ಫಸ್ಟ್ ಕ್ಲಾಸ್ ಇದಾರಂತ ನಾವು ಹೇಳ್ಬೋದು. ಅಂದ್ರ ಆ ಜಸ್ಟ್ ದತ್ತಾಂಶಗಳನ್ನ ಅಥವಾ ಆ ಡಾಟಾವನ್ನ ನೋಡಿದ್ರೆ ಸಾಕು ನಿಮ್ಗ ಐಡಿಯಾ ಬರ್ತೈತಿ ಎಷ್ಟು ಜನ ಅಂತ ಹೇಳಿ, ಹೌದಾ? ನೆಕ್ಸ್ಟ್, ನಿಮ್ಮ ಸ್ನೇಹಿತರು ಓದಿರುವ ಕತೆ ಪುಸ್ತಕಗಳ ಸಂಖ್ಯೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ ಫ್ರೆಂಡ್ಸ್ ಫಾರ್ XYZ, ಹೌದಾ? ಅವ್ರು ಎಷ್ಟು ಕತೆ ಪುಸ್ತಕಗಳನ್ನು ಓದಿರ್ಬೋದು? 4 ಓದಿರ್ಬೋದು. ಇನ್ನೊಬ್ರು 3 ಓದಿರ್ಬೋದು. ಇನ್ನೊಬ್ರು ಯಾವುದೇ ಕತೆ ಪುಸ್ತಕಗಳನ್ನ ಓದಿಲ್ಲ, ಯಾಕಂದ್ರೆ ಅವರಿಗೆ ಕತೆ ಪುಸ್ತಕಗಳದ್ದು ಇಂಟ್ರೆಸ್ಟ್ ಇಲ್ಲದೆ ಇರಬಹುದು, ಹೌದಾ? ಆಮೇಲೆ ಮತ್ತೊಬ್ರು 4 ಕತೆ ಪುಸ್ತಕಗಳನ್ನ ಓದಿರ್ಬೋದು, ಹೌದಾ? ನೀವು ಈಗ ಕತೆ ಪುಸ್ತಕಗಳನ್ನ ಪ್ರತಿಯೊಬ್ಬರನ್ನು ಪ್ರತಿ ಸಲ ಹೋಗಿ ನೀವು ಎಷ್ಟು ಕತೆ ಪುಸ್ತಕಗಳನ್ನ ಓದಿದ್ವಿ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಅದೇ ನೀವು ನೀಟಾಗಿ ಇಲ್ಲಿ ಬರೆದಿಟ್ಟಿದ್ರಿ ಅಂದ್ರ ಇವ್ರ ಫ್ರೆಂಡ್ಸ್ ಇಷ್ಟು ಕತೆ ಪುಸ್ತಕಗಳನ್ನ ಅಂದ್ರ ಸ್ಟೋರಿ ಬುಕ್ಸ್ ಗಳನ್ನ ಓದಿದಾರಂತ ನಾವು ತಿಳ್ಕೊಬಹುದು. ಅರ್ಥ ಆಯ್ತಾ? ಇವು ಎಕ್ಸಾಂಪಲ್ಸ್ ಗಳಿವು. ನೆಕ್ಸ್ಟ್ ನೋಡೋಣ. ಈಗ ಇದಾದ್ಮೇಲೆ ಚಿತ್ರ ನಕ್ಷೆ ನಿಮ್ ಬುಕ್ ಒಳಗ ಕೊಟ್ಟಿದಾರ ನೋಡ್ರಿ. ಅಲ್ಲಿ ಜುಲೈ ಅಂದ್ರ 100 ಕಾರುಗಳು ಒಂದು ಚಿಹ್ನೆಯ 100 ಕಾರುಗಳನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ನೋಡ್ರಿ, ಚಿಹ್ನೆಗಳನ್ನು ಬಳಸಿ ದತ್ತಾಂಶಗಳ ಚಿತ್ರಣವನ್ನು ನೀಡುವುದು, ಹೌದಾ? ಇಲ್ಲಿ ನೋಡ್ರಿ, ಜುಲೈ ತಿಂಗಳಲ್ಲಿ ಅಂದ್ರೆ ಎಷ್ಟು ಕಾರುಗಳನ್ನ ತಯಾರು ಮಾಡಿದ್ರು ಅಂತೇಳಿ ನಿಮ್ ಬುಕ್ ಒಳಗಿದೆ ಅದು, ಹೌದಾ? ಜುಲೈ ಒಳಗೆ ಎಷ್ಟು ಕಾರುಗಳು? 3 ಕಾರುಗಳು, ಹೌದಾ? ಆಗಸ್ಟ್ ಒಳಗ 3, ಆಮೇಲೆ ಸೆಪ್ಟೆಂಬರ್ ಒಳಗೆ ಎಷ್ಟಾಗಿದೆ? 4 ಕಾರುಗಳಾಗಿದ್ದಾವು, ಹೌದಾ? ಇದು ನಿಮ್ದು ಒಂದು ಡಾಟಾದ ನಕ್ಷೆ, ಅದು ಅದರದ್ದು ಎಕ್ಸಾಂಪಲ್ಸ್ ಇವು. ಇದಾದ್ಮೇಲೆ ನಿಮಗ್ ಬರೋದು ಏನಂದ್ರ ನೆಕ್ಸ್ಟ್ ಸ್ತಂಭ ನಕ್ಷೆ. ಸ್ತಂಭ ನಕ್ಷೆ ಅಥವಾ ಸ್ತಂಭ ನಕ್ಷೆ. ಸ್ತಂಭ ನಕ್ಷೆ ಅಂದ್ರೆ ನಿಮಗ ಗೊತ್ತಿರ್ಬೋದು, ಆ ಹೆಡ್ಡಿಂಗ್ ಹೇಳೋ ಹಾಗೆ ಅದರದ ಟೈಟಲ್ ಹೇಳುವಂಗ ಸ್ತಂಭ ಅಂದ್ರ ನೀವು ಕಂಬ ಅಂತೀರ್ ಗೊತ್ತಾ? ಯಾವ ರೀತಿ ಇರ್ತೈತಿ? ಸ್ಟ್ರೇಟ್ ಆಗಿ ಈ ರೀತಿ ಇರ್ತೈತಲ್ಲ, ಈ ರೀತಿ ನಾವು ತೆಗಿಯೋದನ್ನ ಅಥವಾ ಈ ರೀತಿ ಡ್ರಾ ಮಾಡೋದನ್ನ ನಾವ್ ಏನಂತ ಕರಿತೀವಿ? ಸ್ತಂಭ. ಅಂದ್ರೆ ಇಲ್ಲಿ ನಕ್ಷೆಗಳು ಯಾವ ರೀತಿ ಇರ್ತಾವಂದ್ರ ಸ್ತಂಭದ ರೂಪದೊಳಗ ಇರ್ತಾವು. ಇದಕ್ಕ ನಾವು ಸ್ತಂಭ ನಕ್ಷೆ ಅಂತ ಕರಿತೀವಿ. ಅದು ಯಾವ ರೀತಿ ಇದೆ ಅಂತ ಹೇಳಿ ಒಂದ್ಸಲ ನೋಡೋಣ ಅಂತ. ನಿಮ್ ಬುಕ್ ಒಳಗಿದೆ, ಸ್ವಲ್ಪ ತೋರಿಸ್ತೇನೆ ನೋಡ್ರಿ. ನಿಮ್ಗೆ ಆಮೇಲೆ ತೋರಿಸ್ತೇನೆ. ಕಾಣಿಸ್ತಾ ಇದೆ ಇಲ್ಲಿ, ಹೌದಾ? ಇದು ಸ್ತಂಭ ನಕ್ಷೆ ಈ ರೀತಿ ಇದೆ ನಿಮಗ್, ಹೌದಾ? ನಿಮ್ ಕಡೆ ಬುಕ್ ಇದ್ರೂ ನೋಡ್ಬಹುದು ನೀವು. ಸ್ತಂಭ ನಕ್ಷೆ ಇಲ್ಲಿ ನೋಡ್ರಿ, ಸಮಾನ ಅಗಲ ಆದರೆ ದತ್ತಾಂಶಗಳಿಗೆ ಅನುಗುಣವಾದ ಎತ್ತರ ಹೊಂದಿರುವ ಕಂಬಗಳ ಮೂಲಕ ಮಾಹಿತಿ ಚಿತ್ರ, ಹೌದಾ? ಅಲ್ಲಿ ಏನಾಗಿರ್ತೈತಂದ್ರ ಸಮಾನ ಅಗಲನ ಇರ್ತೈತಿ. ಅಂದ್ರ ನಿಮ್ಗ ಸ್ತಂಭ ನಕ್ಷೆ ಹಾಕುದು ಯಾವ ರೀತಿ ಅಂತಂದ್ರ ಇಲ್ಲಿ ನೋಡ್ರಿ, ಇದೊಂದು ಗ್ರಾಫ್. ಸೇಮ್ ಗ್ರಾಫ್ ಯಾವ ರೀತಿ ಹಾಕ್ತಿರಲ್ಲ ಅದೇ ರೀತಿ ಇದು X ಅಕ್ಷ, ಇದು Y ಅಕ್ಷ, ಹೌದಾ? ಇಲ್ಲಿ ನಮಗೆ ಏನಾಗಿರ್ತೈತಿ, ಇಲ್ಲೊಂದ್ ರೀತಿ ದತ್ತಾಂಶಗಳಿರ್ತಾವ, ಇದಕ್ ಅನುಗುಣವಾಗಿ ಇಲ್ಲೊಂದ್ ರೀತಿ ದತ್ತಾಂಶಗಳಿರ್ತಾವ. ಇಲ್ಲಿ ನಿಮ್ ಬುಕ್ ಒಳಗ್ ನೋಡ್ರಿ 2003-4 ಅದಾದ್ಮೇಲೆ 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ, 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ, ಸ್ಟೂಡೆಂಟ್ಸ್ ಸಂಖ್ಯೆ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗದ, ಹೌದಾ? ಇದೇನಾಗಿರ್ತೈತಿ, ಇಲ್ಲಿ ಸ್ಟೂಡೆಂಟ್ಸ್ ಗಳ ಲೆಕ್ಕ ಇದೆ. ಅದಾದ್ಮೇಲೆ ಇಲ್ಲಿ ಇಸ್ವಿಗಳಿದಾವ್, ಹೌದಾ? ಇಯರ್ಸ್ ಅದಾವ್. 2003-4, ಹೌದಾ? ಅದಾದ್ಮೇಲೆ 2004 ಅಲ್ಲಿಂದ 5, 2005-6, 2006-7, 2007-8. ಇಲ್ಲಿ ಏನಾಗಿದೆ ಅಂದ್ರ ಇಲ್ಲಿ 50 ಜನ ಇದಾರು. ಅದಾದ್ಮೇಲೆ 100, ಅದಾದ್ಮೇಲೆ 150, ಅದಾದ್ಮೇಲೆ 200, ಅದಾದ್ಮೇಲೆ 250, 300 ಅಂತ ಇದಾವ, ಹೌದಾ? ಈಗ ನಮಗೇನಾಗಿದೆ 2003-4 ಅಂದ್ರ 2003-4 ಅಂದ್ರ ಇಲ್ಲಿದೆ, ಹಿಂಗ್ ಬಂದು ಇದು ಗ್ರಾಫು ಇಲ್ಲಿ ಬಂದಿದೆ, ಹೌದಾ? 2003-4. 2004-5 ಎಷ್ಟ್ ಅದಾವ್ರಂದ್ರ 200 ಜನ ಇದಾರ. ಅಂದ್ರ ಇಲ್ಲಿ ಬಂತು ನೋಡ್ರಿ 200 ಜನ, ಹೌದಾ? ಅದೇ ರೀತಿ 2005-6 ಎಷ್ಟಾಗಿದೆ 250 ಇದಾರ, ಹೌದಾ? ಇಲ್ಲಿ ಬಂತು, ಕರೆಕ್ಟಾ?
ಈ ರೀತಿ ನಮಗಿಲ್ಲಿ ನಿಮಗ ನೋಡಿದ್ರ ಇದನ್ನ ಈ ಗ್ರಾಫ್ ಅನ್ನ ಹಿಸ್ಟೋಗ್ರಾಮ್ ಅನ್ನ ನೀವು ಲೆಕ್ಕ ಹಾಕುದಾದ್ರ ಇಲ್ಲಿ 2003-4 ಐತಿ, ಇಲ್ಲೇ 50-100-100 ಅಂದ್ರೆ ಇಲ್ಲೇ ವಿದ್ಯಾರ್ಥಿಗಳ ಸಂಖ್ಯೆ ಇದಾವು, ಇಲ್ಲೇ ಇಯರ್ಸ್ ಅದಾವು. ಬಟ್ ಇದನ್ನ ನಾವು ಸ್ತಂಭ ನಕ್ಷೆಯನ್ನ ನೋಡಿದ್ರೆ ನಮಗ ಅರ್ಥ ಮಾಡ್ಕೋಬೇಕು. ನಾವು ಇಲ್ಲೇ 2003-4ನೇ ಇಸ್ವಿ ಒಳಗ 8ನೇ ತರಗತಿಯ ವಿದ್ಯಾರ್ಥಿಗಳು ಎಷ್ಟದಾರು? 100 ಜನ ಇದಾರ. ಹೌದಾ? ಅದಾದ್ಮೇಲೆ 2004-5 ನೆಕ್ಸ್ಟ್ ಇಯರ್ ಎಷ್ಟಿದಾರು? 200 ಜನ ಇದಾರ. ಹೌದಾ? ಅದಾದ್ಮೇಲೆ 2005-6ಕ್ಕ 4-5 ಆಯ್ತು, 5-6ನೇ ಇಸ್ವಿಗೆ 250 ಜನ ಇದಾರು. ಅಂದ್ರೆ ಇದು ಬರೀ ನಿಮಗೆ ಇದನ್ನ ನೋಡಿದ್ರೆ ಸಾಕು, ಈ ಗ್ರಾಫ್ ಅನ್ನ ನೋಡಿದ್ರ 8ನೇ ತರಗತಿ ಒಳಗ ಕಳೆದ ಒಂದು 5-6 ವರ್ಷದಿಂದ ಎಷ್ಟು ಜನ ಸ್ಟೂಡೆಂಟ್ಸ್ ಕಲ್ತ್ ಹೋಗಿದಾರು. ಆಮೇಲೆ ಪ್ರತಿ ವರ್ಷ ಈಗ ನಿಮಗೆ ನೋಡಿದ್ರ ಗೊತ್ತಾಗ್ತೈತಿ, ಪ್ರತಿ ವರ್ಷ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಸ್ತಂಭ ನಕ್ಷೆ ನೋಡ್ರಿ, ಇದಕ್ಕಿಂತ ಇದ್ ಜಾಸ್ತಿ ಇದೆ, ಇದಕ್ಕಿಂತ ಇದ್ ಜಾಸ್ತಿ ಇದೆ, ಒಮ್ಮೊಮ್ಮೆ ಕಡಿಮೆನೂ ಇರ್ಬೋದು. ಹೌದಾ? ನಿಮ್ಗ ಅನುಭವ ಆಗಿರ್ಬೋದು. ನೀವು ಹೋದ ವರ್ಷ ಈಗ ಫಾರ್ ಎಕ್ಸಾಂಪಲ್ 7th ಒಂದ್ 50 ಜನ ಇರ್ಬೋದು, ಇವಾಗ ಏನಾಗಿರ್ಬೋದು 40 ಜನನೂ ಇರ್ಬೋದು. ನಾ ಹೆಚ್ಚಾಗ್ಬೇಕಂತೇನು ಇಲ್ಲ. ಹೌದಾ? ಯಾಕಂದ್ರೆ ಒಂದೊಂದು ಸಮ್ ರೀಸನ್, ಹೌದಾ, ಒಬ್ಬೊಬ್ರು ಬಿಟ್ಟು ಹೋಗ್ತಾ ಇರ್ಬೋದು, ಬೇರೆ ಸ್ಕೂಲಿಗೆ ಹಚ್ತಾ ಇರ್ಬೋದು. ಹೌದಾ? ಅಥವಾ ಇನ್ನೊಬ್ರು ಬೇರೆ ಸ್ಕೂಲಿಂದ ಬಂದ್ರು ಬರ್ಬೋದು. ಇಲ್ಲಿ ಜಾಸ್ತಿ ಆಗಿದೆ ನೋಡ್ರಿ, ಇಲ್ಲಿ ಫಸ್ಟ್ ಇಲ್ಲಿ 100 ಇದೆ, ಆಮೇಲೆ 200 ಇದೆ, ಆಮೇಲೆ 250 ಇದೆ, ಇನ್ನೂ ಜಾಸ್ತಿ ಇದೆ. ಅಂದ್ರ ಆ ಸ್ಕೂಲ್ ಬರೀ ಇದನ್ನ ನೋಡಿದ್ರೆ ನಿಮ್ಗ ಆ ಸ್ಕೂಲ್ದ ಏನಂತಾರೆ ಎಜುಕೇಶನ್ ಕೊಡುವಂತಹ ಸಿಸ್ಟಮ್ ಕೂಡ ನಮ್ಗ ಅದನ್ನ ಅರ್ಥ ಆಗ್ತೈತಿ. ಅಂದ್ರ ಬಹಳ ಜನ ಅಂದ್ರ ಸ್ಕೂಲ್ ಚಲೋ ಇದ್ದಿದ್ದಕ್ಕ ಬಹಳ ಜನ ಸ್ಟೂಡೆಂಟ್ಸ್ ಇಲ್ಲಿ ಅಡ್ಮಿಷನ್ ತಗೋತಾರು ಅಂತ ನಾವು ಹೇಳ್ಬೋದು. ಜಸ್ಟ್ ಇದನ್ನ ನೋಡಿದ್ರೆ ಸಾಕು, ಈ ಚಿತ್ರವನ್ನ ನೋಡಿದ್ರೆ ನಮಗ್ ಗೊತ್ತಾಗ್ತೈತಿ ಸ್ತಂಭ ನಕ್ಷೆ. ಅಲ್ಲಿ ನಿಮಗೊಂದೆಷ್ಟು ಕ್ವಶನ್ ಕೊಟ್ಟಾರು. ಈ ಸ್ತಂಭ 1ನೇ ಕ್ವಶನ್ ಇದನ್ನ ನೋಡಿದ ಕೂಡ್ಲೆ ಈ ಸ್ತಂಭ ನಕ್ಷೆಯು ನೀಡುತ್ತಿರುವ ಮಾಹಿತಿ ಏನು? ಏನ್ ಮಾಹಿತಿ ಕೊಡಾಕತ್ತೈತಿ ಇದು ಅಂದ್ರ, ಇದು 8ನೇ ತರಗತಿಯ ಕಳೆದ ಒಂದು 4-5 ವರ್ಷದ ಹಿಂದೆ 4-5 ವರ್ಷದಿಂದ 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಡ್ತಾ ಇದೆ. ಇದು ಬರೀ ಇದನ್ನ ಚಿತ್ರ ನೋಡಿದ್ರೆ ನಮಗ್ ಗೊತ್ತಾಗ್ತೈತಿ ಇದು ಕಳೆದ ಒಂದು 4-5 ವರ್ಷದಿಂದ ಇರತಕ್ಕಂತ 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇದು ಕೊಡ್ತಾ ಇದೆ. ಅದಾದ್ಮೇಲೆ ಯಾವ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿನ ಏರಿಕೆ ಗರಿಷ್ಠವಾಗಿತ್ತು ಅಂದ್ರ 2007-8ರೊಳಗ 2007-8ರೊಳಗ ಆ ಹಿಸ್ಟೋಗ್ರಾಮು ಪೂರ್ತಿ ಹೈ ಲೆವೆಲ್ ಹೋಗಿ ಮುಟ್ಟಿದೆ. ಎಲ್ಲಿಗಂದ್ರ 350 ಹೋಗಿ ಮುಟ್ಟಿದೆ ಇದು. ಹೌದಾ? ಈ 350 ಹೋಗಿ ಮುಟ್ಟಿದೆ ಅಂದಾಗ ನಮಗ ಅದನ್ನ ಡೈಗ್ರಾಮ್ ಅನ್ನ ನೋಡಿದ್ರೆ ಸಾಕು, 2007 ಮತ್ತು 8ರೊಳಗ 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಗರಿಷ್ಠ ಮಟ್ಟವನ್ನ ಮುಟ್ಟಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್, ಯಾವ ವರ್ಷದಲ್ಲಿ ಗರಿಷ್ಠ ವಿದ್ಯಾರ್ಥಿಗಳಿದ್ದರು ಅಂದ್ರೆ ಇದು 2007 ಮತ್ತು 8ನೇ ಇಸ್ವಿ ಒಳಗ ಗರಿಷ್ಠ ವಿದ್ಯಾರ್ಥಿಗಳಿದ್ರು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, 2005-6ರಲ್ಲಿ 2003-4ರಲ್ಲಿ ಇದ್ದಕ್ಕಿಂತ 2ರಷ್ಟು ವಿದ್ಯಾರ್ಥಿಗಳಿದ್ದರು. ಹೌದಾ? 2ರಷ್ಟು ವಿದ್ಯಾರ್ಥಿಗಳು ಇಲ್ಲ, ಅವರು ಅಂದ್ರ ಅರ್ಧದಷ್ಟು ಹೆಚ್ಚಾಗಿತ್ತಷ್ಟ, 2ರಷ್ಟು ಇಲ್ಲ. ಸೊ ಅದು ರಾಂಗ್ ಆನ್ಸರ್. ಹೌದಾ? ಅದಾದ್ಮೇಲೆ ನಿಮ್ಗ ಮತ್ತ ಜೋಡಿ ಸ್ತಂಭ ನಕ್ಷೆ, ಜೋಡಿ ಸ್ತಂಭ ನಕ್ಷೆ ಅಂತ ಬರ್ತೈತಿ. ಇದು ಸ್ತಂಭ ನಕ್ಷೆ. ನೆಕ್ಸ್ಟ್ ಬರುದ ನಿಮ್ಗ ಜೋಡಿ ಸ್ತಂಭ ನಕ್ಷೆ, ಜೋಡಿ ಸ್ತಂಭ ನಕ್ಷೆ, ಸ್ತಂಭ ನಕ್ಷೆ, ಜೋಡಿ ಸ್ತಂಭ ನಕ್ಷೆ ಅಂತ ಇದೆ. ಜೋಡಿ ಸ್ತಂಭ ನಕ್ಷೆ ಅಂದ್ರ ಈಗ ನಿಮ್ಗ ಈಗೊಂದು ಹಿಸ್ಟೋಗ್ರಾಮ್ ಅನ್ನ ಕಲಿತ್ರಿ. ಬಟ್ ಇಲ್ಲಿ ಏನಾಗಿದೆ ಅಂದ್ರ, ಇಲ್ಲಿ ಏನಾಗಿದೆ ನೋಡ್ರಿ, ಗಣಿತ ಸಬ್ಜೆಕ್ಟ್ ಗಳದಾವು, ವಿದ್ಯಾರ್ಥಿಗಳು ಪಡೆದಿರುವಂತಹ ಅಂಕಗಳದಾವು. ಹೌದಾ? ಇಲ್ಲಿ ಏನಾಗಿದೆ ನಿಮ್ಗೊಂದು ತೋರಿಸ್ತೇನೆ ನೋಡ್ರಿ, ಇಲ್ಲಿ ಜಸ್ಟ್ ಒಂದು. ಹೌದಾ? ಕರೆಕ್ಟಾ? ಇಲ್ಲಿ ಏನಾಗಿದೆ, ಫಸ್ಟ್ ಇಲ್ಲೇ ಗಣಿತ. ಹೌದಾ? ಇಲ್ಲಿ ಏನಾಗಿದೆ, 2005-6, ಅದಾದ್ಮೇಲೆ 2006 ಮತ್ತು 7, 2006 ಮತ್ತು 7 ವಿದ್ಯಾರ್ಥಿಗಳ ಪಡೆದ ಅಂಕಗಳು, ವಿದ್ಯಾರ್ಥಿಗಳು ಪಡೆದ ಅಂಕಗಳು ಗಣಿತ. ಹೌದಾ? ಇಲ್ಲಿ ನೋಡ್ರಿ, ಗಣಿತ ಅಂದ್ರೆ 2000 ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿದ್ದಾವು 10,
20, 30, 40, 50, 60 ಅಂತ ಇದಾವ. ಹೌದಾ, ಸಂಖ್ಯೆಗಳದಾವ. ಇಲ್ಲಿ ಏನಾಗಿದೆ, ಫಾರ್ ಎಕ್ಸಾಂಪಲ್ ಗಣಿತ ಏನಾಗಿದೆ, ಫಸ್ಟ್ 30 ಇದಾವು. ಹೌದಾ, ಅದಾದ್ಮೇಲೆ ಏನಾಗಿದೆ ಅಂದ್ರ 70 ಇದೆ ನೋಡ್ರಿ. ಇದನ್ನ ನಾನು 50 ಅಂತಾನು ಮಾಡ್ತೇನೆ ನೋಡ್ರಿ ಬೇಕಾದ್ರ. ಹೌದಾ, ಇದು ಗಣಿತ. ನೆಕ್ಸ್ಟ್ ಸಮಾಜಶಾಸ್ತ್ರ ಅಥವಾ SS ಸೋಷಿಯಲ್ ಸೈನ್ಸ್. ಹೌದಾ, ಸಮಾಜ ಶಾಸ್ತ್ರ. ಇಲ್ಲಿ ಏನಾಗಿದೆ, ಒಂದು 50 ಇದೆ, ಒಂದು 60 ಅಂತ ಇದೆ. ಹೌದಾ, ಒಂದು 50 ಇದೆ, ಅದಾದ್ಮೇಲೆ ಅಲ್ಲೇ 60 ಇದೆ. ಇಲ್ಲಿ ಏನಾಗಿರ್ಬೋದು ಹೇಳ್ರಿ ನಿಮ್ಗ, ಫಸ್ಟ್ ಒನ್ ನಾ ತೋರಿಸಿದೆ, ಅದೇನಾಗಿತ್ತು, ಬಿಡಿ ಬಿಡಿ ಸ್ತಂಭಗಳಾಗಿದ್ವು. ಅಂದ್ರ ಹಿಂಗ್ ಒಂದ್ರೊಳಗೆ ಎರಡೆರಡು ಬಂದಿದ್ದಿಲ್ಲ. ಇಲ್ಲಿ ಏನಾಗಿದ್ದಾವ್, ಜೋಡಿ ಸ್ತಂಭ ನಕ್ಷೆ. ಅಂದ್ರ ಒಂದೇ ಒಂದೇ ಗ್ರಾಫ್ ಒಳಗ ನಾವು ಎರಡೆರಡು ದತ್ತಾಂಶಗಳನ್ನ ನೋಡ್ಬಹುದು. ಇಲ್ಲಿ ನೋಡ್ರಿ 2005, 6, 2006, 7 ಅಂತ ಕೊಟ್ಟಾರ. ಅಂದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ದತ್ತಾಂಶಗಳು 2005 ಮತ್ತ 2006 ಮತ್ತ 2006 ಮತ್ತ 7ರೊಳಗ ಗಣಿತದೊಳಗ, ಈಗ 2005 ಮತ್ತ 6ರೊಳಗ ಗಣಿತ ಪರೀಕ್ಷೆ ಒಳಗ 30 ಜನ ಇಲ್ಲೇ 30 ಅಂಕಗಳನ್ನ ಪಡೆದಿದ್ರು. 30 ಜನ. ಹೌದಾ, ಅಂದ್ರ 30 ಅಂಕಗಳನ್ನ 30 ಜನ, ಫಾರ್ ಎಕ್ಸಾಂಪಲ್ 30 ಜನ ಪಾಸ್ ಆಗಿದಾರ ಅಂತ ತಿಳ್ಕೊರಿ. ಹೌದಾ, ಅದಾದ್ಮೇಲೆ 2006ರೊಳಗೆ ಇಲ್ಲಿ ಏನಾಗಿದೆ ಅಂದ್ರ 6, 7ರೊಳಗ 50 ಜನ ಪಾಸ್ ಆದ್ರು. ಅರ್ಥತಾ? ಆಮೇಲೆ ಸಮಾಜದೊಳಗ 2005, 6ರೊಳಗ 50 ಜನ ಪಾಸ್ ಆಗಿದ್ರು. 2006 ಮತ್ತೆ 7ರೊಳಗ 60 ಜನ ಪಾಸ್ ಆದ್ರು. ಅರ್ಥತಾ? ಅದೇ ರೀತಿ ನೆಕ್ಸ್ಟ್ ವಿಜ್ಞಾನ ಇದೆ. ವಿಜ್ಞಾನ ಅದು ಕೂಡ ನಮ್ಗೆ ಏನಾಗಿದೆ, 50, 60 ಇದೆ. ಹೌದಾ, 50 ಅಂದ್ರೆ 2005, 6ರೊಳಗ 50 ಜನ ಪಾಸ್ ಆಗಿದಾರು. 6ರೊಳಗ 6, 7ರೊಳಗ 70, 50, 60 ಜನ ಪಾಸ್ ಆಗಿದಾರು. ಅದಾದ್ಮೇಲೆ ಇಂಗ್ಲಿಷ್ ಒಳಗ ಇಳಿಕೆ ಆಗಿದೆ ನೋಡಿ. ಯಾವ ರೀತಿ ಗ್ರಾಫ್ ಬಂದತ್ತಂದ್ರ, ಫಸ್ಟ್ ಒನ್ ಹಿಂಗ್ ಬಂದಿದೆ, ಸೆಕೆಂಡ್ ಒನ್ ಹಿಂಗ್ ಬಂದಿದೆ. ಹೌದಾ, ಇಂಗ್ಲಿಷ್ ಸ್ವಲ್ಪ ಇಂಗ್ಲಿಷ್ ಅಂದ್ಬಿಟ್ಲೆ ಯಾರಿಗಾದ್ರೂ ಸ್ವಲ್ಪ ಡಿಫಿಕಲ್ಟಿ ಆಗ್ತೈತಿ. ಸೊ ಈಗ ಏನಾಗಿದೆ, 2005, 6ರೊಳಗ ಜಾಸ್ತಿ ಜನ ಪಾಸ್ ಆಗ್ಯಾರು. 2006, 7ರೊಳಗ ಕಡಿಮೆ ಜನ ಪಾಸ್ ಆಗ್ಯಾರ. ಅಂದ್ರೆ ಇದ್ರ ಗ್ರಾಫು ಇಳಿಕೆ ಆತ್. ನಮಗ್ ಬರೀ ಯಾವಾಗೂ ಹಿಂಗ ಏರಿಕೆನ ಇರ್ತೈತಂತಿಲ್ಲ, ಅದು ಡಿಪೆಂಡಿಂಗ್ ಅಪಾನ್ ಅದರದ ಡಾಟಾ. ಹೌದಾ, ಈಗ ಇಲ್ಲಿ ಏರಿಕೆ ಆಯ್ತು. ಎಲ್ಲಿ, ಆಂಗ್ಲ ಭಾಷೆ ಅಂದ್ರೆ ಯಾವುದು, ಇಂಗ್ಲಿಷ್ ಒಳಗ. ಇಂಗ್ಲಿಷ್ ಒಳಗ 2005 ಮತ್ತ 6ಕ್ಕ ಜಾಸ್ತಿ ಜನ ಪಾಸ್ ಆಗ್ಯಾರು. 2006 ಮತ್ತೆ 7ಕ್ಕ ಕಡಿಮೆ ಜನ ಪಾಸ್ ಆಗಿದ್ದಾರೆ. ಹೌದಾ, ಅವಾಗ ನಮಗ ಗ್ರಾಫು ಈ ರೀತಿ ಬಂತು. ನೆಕ್ಸ್ಟ್ ಹಿಂದಿ ಒಳಗ ಎಲ್ಲರೂ 2 ವರ್ಷನು ಸೇಮ್ ಇದೆ. ಅಂದ್ರ ಇಲ್ಲಿ ಗ್ರಾಫ್ ಯಾವ ರೀತಿ ಬಂತಂದ್ರ, ಹಿಂದಿ ಒಳಗ ಸೇಮ್ ಒಂದು 50 ಜನ ಅಂತ ತಿಳ್ಕೊರಿ. 2005, 6ಕ್ಕೂ 50 ಜನನ ಪಾಸ್ ಆಗ್ಯಾರು. 2006 ಮತ್ತೆ 7ಕ್ಕೂ ಕೂಡ ನಮ್ಗ ಎಷ್ಟು ಜನ, 50 ಜನನ ಪಾಸ್ ಆಗ್ಯಾರ. ಅಂದ್ರೆ ಇವೆರಡು ಈಕ್ವಲ್ ಇದಾವು. ಇಲ್ಲಿ ಏನಾಯ್ತು, ಇಂಗ್ಲಿಷ್ ಹೋದ್ ವರ್ಷದಕ್ಕಿಂತ ಇಲ್ಲೇ ಕಡಿಮೆ ಆಯ್ತು, ಇಲ್ಲೇ ಹೋದ್ ವರ್ಷದಕ್ಕಿಂತ ಇಲ್ಲೇ ಜಾಸ್ತಿ ಆಯ್ತು, ಇಲ್ಲಿ ಕೂಡ ಜಾಸ್ತಿ ಆಯ್ತು. ಅರ್ಥ ಆಗಿರ್ಬಹುದು ಅನಿಸ್ತೈತಿ ನಿಮ್ಗ. ಈ ಗ್ರಾಫ್ ಅನ್ನ ನೋಡಿದ್ರೆ ಸಾಕು, ನಮ್ಗ ಯಾವ ಡಾಟಾಗಳನ್ನ ನೋಡುವಂತ ಅವಶ್ಯಕತೆ ಇಲ್ಲ, ಪೇಪರ್ಸ್ ಗಳನ್ನ ನೋಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡಿದ್ರೆ ಸಾಕು ನಾವು ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ತಗೋಬಹುದು. ಹೌದಾ, ಇದ್ರ ಮೇಲೆ ಕ್ವಶನ್ಸ್ ಇದೆ ನೋಡ್ರಿ. ಈ ಜೋಡಿ ಸ್ತಂಭ ನಕ್ಷೆಯು ಯಾವ ಮಾಹಿತಿಯನ್ನ ನೀಡುತ್ತಿದೆ? ಈ ಸ್ತಂಭ ನಕ್ಷೆ ಅನ್ನೋದು ನಮಗೆ ಏನ್ ಮಾಹಿತಿ ನೀಡಾಕತೈತಿ ಹೇಳ್ರಿ? ಅದು 2 ವರ್ಷದ 2005 ಮತ್ತು 6, 2006 ಮತ್ತು 7 ವರ್ಷದಲ್ಲಿ ವಿದ್ಯಾರ್ಥಿಗಳು ಇಲ್ಲೇ ವಿದ್ಯಾರ್ಥಿಗಳು ಎಲ್ಲಾ ಎಕ್ಸಾಮ್ ಒಳಗ, ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಒಳಗ ಎಷ್ಟು ಜನ ಪಾಸ್ ಆಗಿದಾರು ಅನ್ನೋದನ್ನ ಕಂಪೇರ್ ಮಾಡ್ತಾ ಇದೆ ಇದು. ಹೌದಾ, 2005ರೊಳಗೆ ಎಷ್ಟು, 6ರೊಳಗೆ ಎಷ್ಟಾಗಿದ್ರು, 7ರೊಳಗ ಎಷ್ಟಾಗಿದ್ರು ಅಂತ ಹೇಳಿ ಅದು ನಮಗ ಸರಿಯಾದಂತಹ ಮಾಹಿತಿಯನ್ನ ಈ ಜೋಡಿ ಸ್ತಂಭ ನಕ್ಷೆ ನಮಗ ನೀಡ್ತಾ ಇದೆ. ನೆಕ್ಸ್ಟ್, ಯಾವ ವಿಷಯದಲ್ಲಿ ಗರಿಷ್ಠ ಮುನ್ನಡೆಯಾಗಿದೆ? ಗರಿಷ್ಠ ಮುನ್ನಡೆಯಾಗಿದೆ ಅಂದ್ರ ಇಲ್ಲಿ ನೋಡ್ರಿ, ಈ ಗ್ರಾಫ್ ಅನ್ನ ನೋಡ್ರಿ. ಈಗ ಗಣಿತ ಒಳಗ ಜಾಸ್ತಿ ಹೈ ಐತಿದೆ, ಇದಕ್ಕಿಂತ ಇದು ಬಹಳ ಜಾಸ್ತಿ ಕಾಣಕತೈತಿ ನಿಮಗ. ಹೌದಾ, ಈ ಗ್ರಾಫ್ ನೋಡಿದ್ರ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ ಸ್ವಲ್ಪ ಜಾಸ್ತಿ ಆಗಿದೆ. ಹೌದಾ, ಇಲ್ಲಂತೂ ಡೌನ್ ಆಗಿದೆ. ಹೌದಾ, ಇಲ್ಲೇ ಈಕ್ವಲ್ ಆಗಿದೆ. ಅವ್ರ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಹೇಳ್ರಿ? ಗರಿಷ್ಠ ಮುನ್ನಡೆಯಾಗಿದೆ. ಗರಿಷ್ಠ ಮುನ್ನಡೆಯಾಗಿದೆ ಅಂದ್ರ ಗಣಿತದೊಳಗನ ಹೋದ ವರ್ಷದಕ್ಕಿಂತ ಈ ಸಲ ಜಾಸ್ತಿ ಜನ
ಪಾಸ್ ಆಗಿದಾರಂತ ನಾವು ಈ ಗ್ರಾಫ್ ಅನ್ನ ನೋಡಿದ್ರೆ ಹೇಳ್ಬೋದು. ನೆಕ್ಸ್ಟ್, ಯಾವ ವಿಷಯದಲ್ಲಿ ಹಿನ್ನಡೆಯಾಗಿದೆ ಅಂದ್ರೆ ಕಡಿಮೆ ಜನ ಅಂದ್ರೆ ಹೋದ ವರ್ಷಕ್ಕಿಂತ ಇಲ್ಲಿ ಕಡಿಮೆ ಯಾವ ವಿಷಯದೊಳಗಾಗಿದೆ ಹೇಳ್ರಿ ಹಂಗಾದ್ರ ಇಂಗ್ಲಿಷ್ ಸಬ್ಜೆಕ್ಟ್ ಒಳಗ ಕಡಿಮೆ ಆಗಿದಾರು. ನೆಕ್ಸ್ಟ್, ಯಾವ ವಿಷಯದಲ್ಲಿ ಸಾಧನೆ ಒಂದೇ ಸಮನಾಗಿದೆ ಅಂದ್ರ ಹೋದ ವರ್ಷ ಅಷ್ಟೇ ಇರ್ಬೋದು ಈ ವರ್ಷ ಅಷ್ಟೇ ಇರ್ಬೇಕಂದ್ರ ಯಾವ ಸಬ್ಜೆಕ್ಟ್ ಅದ್ ಹೇಳ್ರಿ? ಹಿಂದಿ ಸಬ್ಜೆಕ್ಟು. ಹಿಂದಿ ಸಬ್ಜೆಕ್ಟು ಹೋದ ವರ್ಷ ಎಷ್ಟು ಜನ ಪಾಸ್ ಆಗಿದ್ರು ಈಗೂ ಅದೇ ಅಷ್ಟೇ ಜನ ಪಾಸ್ ಆಗಿದ್ರು. ಅಂದ್ರ ಈಗ ನಾವ್ ಅದನ್ನ ಈ ರೀತಿ ನಿಮಗ ಕ್ವಶನ್ಸ್ ಗಳನ್ನ ಈ ಗ್ರಾಫ್ ಅನ್ನ ಕೊಟ್ಟು ಇದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರು. ಯಾವ ರೀತಿ ಕೇಳಿದ್ರೆ ಯಾವ ರೀತಿ ನಾವು ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತೈತಿ. ಹೌದಾ? ಇದು ನಮ್ದು ಜೋಡಿ ಸ್ತಂಭ ನಕ್ಷೆ. ಹೌದಾ? ಅದಾದ್ಮೇಲೆ ನೋಡ್ರಿ, ದತ್ತಾಂಶಗಳನ್ನ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಬೇಕು ಬಹಳ ದತ್ತಾಂಶಗಳನ್ನ ಕೊಟ್ಟಾಗ. ಹೌದಾ? ಅದಕ್ಕಿಂತ ಮುಂಚೆ ನಾನ್ ನಿಮಗ ಒಂದು ಸಿಮ್ಯುಲೇಷನ್ ತೋರಿಸ್ತೇನೆ, ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಅನ್ನ ತೋರಿಸ್ತೇನೆ. ಅದಾದ್ಮೇಲೆ ಇನ್ನೂ ಟೈಮ್ ಇತ್ತಂದ್ರೆ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಹೌದಾ? ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ನೋಡ್ರಿ ಯಾವ ರೀತಿ ಇದೆ ಅಂತ ಹೇಳಿ. ಹೌದಾ? ಇಲ್ಲಿ ನೋಡ್ರಿ. ಹೌದಾ? ಇಲ್ಲಿ ಏನೂ ಇಲ್ಲ. ಟೈಮ್ ಫ್ರೇಮ್ ಅಂದ್ರೆ ಇಲ್ಲಿ ನಂಬರ್ ಆಫ್ ಕಸ್ಟಮರ್ಸ್. ಹೌದಾ? 8 ಗಂಟೆದಿಂದ 9 ಗಂಟೆ, ಬೆಳಗಿನ 9 ಗಂಟೆದಿಂದ 2 ಜನ ಕಸ್ಟಮರ್ಸ್ ಅಂತ ಬಂದಿದ್ದಾರೆ. ಹೌದಾ? ಈಗ ಒಂದಿಗೆ ಏನಂದ್ರ ನನ್ ಪ್ರಕಾರ ಇದನ್ನ ನೋಡಿದ್ರೆ ಗೊತ್ತಾಗ್ತೈತಿ, ಒಂದು ಅಂಗಡಿ ಒಳಗ ಇಷ್ಟ ಟೈಮ್ದಿಂದ ಇಷ್ಟು ಟೈಮ್ ಒಳಗು ಎಷ್ಟು ಜನ ಕಸ್ಟಮರ್ಸ್ ಅಂದ್ರ ಏನಂತಾರ ಗ್ರಾಹಕರು ಬಂದಿರಬಹುದು ಅಂತ ಒಂದು ಇದನ್ನ ಅಂದಾಜ್ ಅವರು ಒಂದು ಹಿಸ್ಟೋಗ್ರಾಮ್ ಅನ್ನ ಹಾಕ್ತಾ ಇದ್ದಾರೆ. ಹೌದಾ? ಇಲ್ಲಿ ನೋಡ್ರಿ, 8 ಗಂಟೆದಿಂದ 9 ಗಂಟೆ 2 ಜನ, 9ರಿಂದ 10 ಯಾರು ಬಂದೇ ಇಲ್ಲ, 10ರಿಂದ 11 8 ಜನ ಬಂದಾರು, 11ರಿಂದ 12 14 ಜನ ಬಂದಾರು, 12 ಗಂಟೆದಿಂದ 1 ಗಂಟೆಕ 23 ಜನ ಬಂದಾರು, 1 ಗಂಟೆದಿಂದ 2 ಗಂಟೆ 12, 2ರಿಂದ 3 7 ಜನ, 3ರಿಂದ 4 3 ಜನ, 4ರಿಂದ 5 5 ಜನ ಬಂದಾರ. ಹೌದಾ? ಇದ್ರದ್ ನಾವ್ ಏನ್ ಮಾಡ್ಬೇಕೀಗ? ಹಿಸ್ಟೋಗ್ರಾಮ್ ಅನ್ನ ನೋಡ್ರಿ. ನೋಡ್ತೀರಿ, ಫಸ್ಟ್ ಗ್ರಾಫ್ ಬಂತು. ಇಲ್ಲಿ ಏನ್ ಬಂತ ಹೇಳ್ರಿ? ಟೈಮಿಂಗ್ ಬಂತು. ಅದಾದ್ಮೇಲೆ ಈ ಸೈಡ್ ಬರ್ತೈತೆ ಹೇಳ್ರಿ, ನಂಬರ್ ಆಫ್ ಕಸ್ಟಮರ್ಸ್ ಬಂದ್ರು. ಅದಾದ್ಮೇಲೆ ಹಿಸ್ಟೋಗ್ರಾಮ್ ಬಂತು. ಕರೆಕ್ಟಾ? ಇಲ್ಲಿ ನೋಡ್ರಿ, 8 ಗಂಟೆಕ 2 ಜನ ಬಂದ್ರು, 10 ಗಂಟೆದಿಂದ 9ರಿಂದ 10 ಗಂಟೆ ಇಲ್ಲಿ ಯಾರು ಬರಲಿಲ್ಲ, ಅದಕ್ಕ ಅದು 0 ಆಗಿದೆ. ಅದಾದ್ಮೇಲೆ 10ರಿಂದ 11 ಎಷ್ಟು ಜನ ಬಂದಾರ ನೋಡ್ರಿ, ಇಲ್ಲಿ 8 ಜನ ಬಂದಾರ. ಇಲ್ಲಿ ಗ್ರಾಫ್ ನಾ ತೋರಿಸ್ತಾ ಇದ್ದು ಅರ್ಥ ಆಗ್ತಾ ಇದೆ ನಿಮಗಿಲ್ಲಿ? ಹೌದಾ? ಇಲ್ಲಿ 8 ಜನ ಬಂದಾರು. ಅದಾದ್ಮೇಲೆ 11ರಿಂದ 12 ಅಂದ್ರ 14 ಜನ ಬಂದಾರ ನೋಡ್ರಿ. ಇಲ್ಲಿ 12 ಇಲ್ಲಿ 16 ಇದೆ, ಇಲ್ಲಿ 14 ಅಂದ್ರೆ ನಡುವ 14 ಬಂದಿದೆ, ಇಲ್ಲಿ 14. ಅದಾದ್ಮೇಲೆ 12ರಿಂದ 1 ಗಂಟೆ, ಇಲ್ಲಿ 1 ಗಂಟೆ ಅಂತ ಇದೆ. ಹೌದಾ? ಅಲ್ಲಿ ಎಷ್ಟು ಜನ ಅಂದ್ರ 23, ಇಲ್ಲಿದೆ ನೋಡ್ರಿ 23. ಕರೆಕ್ಟಾ? ಅದಾದ್ಮೇಲೆ 1ರಿಂದ 2 ಗಂಟೆ 12 ಜನ. ಹೌದಾ? ಅದಾದ್ಮೇಲೆ 2ರಿಂದ 3 ಎಷ್ಟಾಗಿದೆ? 7 ಜನ ಬಂದಾರು. 3ರಿಂದ 4 3 ಜನ ಬಂದಾರು. 4ರಿಂದ 5 5 ಜನ ಬಂದಾರ. ಅಂದ್ರೆ ನಿಮ್ಗೆ ಈ ದತ್ತಾಂಶಗಳು ಇಲ್ಲದೆ ಇದ್ರೂ ನಾವು ಈ ಬರೀ ಹಿಸ್ಟೋಗ್ರಾಮ್ ಅನ್ನ ನೋಡಿ ನಾವು ದತ್ತಾಂಶಗಳನ್ನ ಯಾವ ರೀತಿ ಇದಾವು ಅನ್ನೋದು ನಾವು ಕಂಡ್ಕೋಬಹುದು. ಹೌದಾ? ಇದನ್ನ ಇನ್ನೂ ಒಂದ್ಸಲ ತೋರಿಸ್ಬೋದು ನಿಮ್ಗ. ಇನ್ನೊಂದ್ಸಲ ತೋರಿಸ್ತೇನೆ ನೋಡ್ರಿ. ಹೌದಾ? ಬೇಕಾದ್ರೆ ಇಲ್ಲೇ ಸಂಖ್ಯೆಗಳನ್ನ ಚೇಂಜ್ ಮಾಡಬಹುದು. ಹೌದಾ? ಹೌದಾ? ಇಲ್ಲಿ ಚೇಂಜ್ ಆಗೋದಿಲ್ಲ. ಇನ್ನೂ ಒಂದ್ಸಲ ಇದನ್ನ ತೋರಿಸ್ತೇನೆ ನೋಡ್ರಿ. ಹೌದಾ? ಕರೆಕ್ಟಾ? ಯಾವ ರೀತಿ ಹಿಸ್ಟೋಗ್ರಾಮ್ ಅನ್ನ ನಾನ್ ನಿಮಗ್ ಒಂದ್ಸಲ ಬೇಕಾದ್ರೆ ಗ್ರಾಫ್ ಒಳಗ ನಾನು ಈ ಬೋರ್ಡ್ ಒಳಗ ಹಾಕಿ ನಿಮ್ಗ ತೋರಿಸ್ತೇನಂತ. ಹೌದಾ? ಇದು ನಿಮ್ದು ಹಿಸ್ಟೋಗ್ರಾಮ್ ಆಗಿತ್ತು. ಕರೆಕ್ಟಾ? ನೆಕ್ಸ್ಟ್, ಇವಾಗ ಮಲ್ಟಿಪಲ್ ಚಾಯ್ಸ್ ನೋಡೋಣಂತ. ಹೌದಾ? ಇಲ್ಲಿ ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8, ಸಬ್ಜೆಕ್ಟ್ ಗಣಿತ್. ಹೌದಾ? ಇಲ್ಲಿ ನೋಡ್ರಿ, -1 raised to -1, -1 raised to -1 ಅಂದ್ರೆ ಎಷ್ಟು ಬರ್ತೈತೆ ನೋಡ್ರಿ ಆನ್ಸರ್? ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ -1, ಆಪ್ಷನ್ ಡಿ 3 ಅಂತ ಇದೆ. ಆಪ್ಷನ್ ಡಿ
3 ಅಂತ ಇದೆ. ಹೌದಾ? ಹಂಗಾದ್ರೆ ನಮ್ಮ ಆನ್ಸರ್ ಏನ್ ಬರ್ತೈತಂದ್ರ -1 ಬರ್ತೈತಿ. ಯಾವ ರೀತಿ ಅಂದ್ರ ಇಲ್ಲಿ ನೋಡ್ರಿ, -1 ಇದು ನಿಮ್ದು ದತ್ತಾಂಶಗಳ ನಿರ್ವಹಣೆ ಮೇಲಿಂದು ಮಲ್ಟಿಪಲ್ ಚಾಯ್ಸ್ ಅಲ್ಲ. ಲಾಸ್ಟ್ ಕ್ಲಾಸ್ ಒಳಗೆ ನಾನು ಯಾವ್ದು ಹೇಳಿದ್ದೆ? ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅನ್ನೋ ಒಂದು ಪಾಠದ ಮೇಲೆ ಇವು ರಸಪ್ರಶ್ನೆಗಳು. ಹೌದಾ? ಇಲ್ಲಿ ಏನಾಗಿದೆ, -1 ಅಂದ್ರ 1/-1 ಬರ್ತೈತಿ. ಆಟೋಮೆಟಿಕ್ಲಿ ನಮ್ಗೆ ಏನಾಗತ್ತೆ ಹೇಳ್ರಿ, -1 ಅಂತ ಆನ್ಸರ್ ಬರ್ತೈತಿ. ಹೌದಾ? ನೆಕ್ಸ್ಟ್ 0.00001275 ಈ ಸಂಖ್ಯೆಯ ಘಾತಾಂಕ ರೂಪ. ಘಾತಾಂಕ ರೂಪ ಏನ್ ಬರ್ತೈತಂದ್ರ ಇಲ್ಲಿ ನೋಡ್ರಿ, 1 2 3 4. ನಾನ್ ನಿಮಗ್ ಮೊನ್ನೆ ಹೇಳಿದ್ದೆ, ಈ ಕಡೆಯಿಂದ ಈ ಕಡೆ ಸರ್ಸಾಕತ್ತಿದ್ವಿ ಅಂದ್ರ ಮೈನಸ್ ವ್ಯಾಲ್ಯೂ ಬರ್ತಾವು, ಆ ಕಡೆಯಿಂದ ಈ ಕಡೆ ಸರ್ಸಾಕತ್ತಿದ್ರ ಪ್ಲಸ್ ವ್ಯಾಲ್ಯೂ ಬರ್ತಾವು. ಇಲ್ಲಿ ನೋಡ್ರಿ 1 2 3 4 5 ಅಂದ್ರ 1.275 ಅಂದ್ರ raised to -5 ಬರೋದ್ರಿಂದ ಇದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 5.05 into 10⁶ into 10⁶ ಅಂದಾಗ ನಮ್ಗೆ ಏನಾಗತ್ತ, ಪಾಯಿಂಟ್ಸ್ ಗಳನ್ನ ಇತ್ತಾಗ ಸರಿಸ್ತಾ ಇದ್ದೇವೆ ನಾವೀಗ. ಹೌದಾ? ಇತ್ತಾಗ ಸರಿಸೋದ್ರಿಂದ ಏನಾಗತ್ತೆ, ನಮಗ ಪ್ಲಸ್ ವ್ಯಾಲ್ಯೂಗಳು ಬಂದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಇಲ್ಲಿ 2. ಹೌದಾ? ಅದಾದ್ಮೇಲೆ 4 0 ಅಂದ್ರ 6 ಸ್ಥಾನವನ್ನ ನಾನು ಈ ಕಡೆ ಸರ್ತೀನಿ. ಅವಾಗಿದು 10⁶ ಮೈನಸ್ ಅಲ್ಲ. ಹೌದಾ? ನೆಕ್ಸ್ಟ್ 1 ಮೈಕ್ರಾನ್ ಇಸ್ ಈಕ್ವಲ್ ಟು 1/, ಇಷ್ಟದ 1. ಹೌದಾ? ಇದನ್ನ ನೋಡ್ರಿ ಸ್ವಲ್ಪ ಕನ್ವರ್ಟ್ ಮಾಡ್ರಿ. 1/10⁻1 1 2 3 4 5 6 ಅಂದ್ರೆ ಎಷ್ಟಾಗತ್ತ, 1.0 ಅಂತೂ ಕನ್ಸಿಡರ್ ಮಾಡೋದಿಲ್ಲ. ಇವೆಲ್ಲ ನಮಗ್ 1.1 ಬರುದಿಲ್ಲ, 1.6 ಬರುದಿಲ್ಲ, 0.1 ಬರುದಿಲ್ಲ. ದೇರ್ ಫೋರ್ 1.0 into 10⁻⁻6 ಅಂತ ಬರ್ತೈತಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 1/2 raised to -1 plus 2/3 -3/4 0 -2. ಅದರ ಆನ್ಸರ್ ನೋಡ್ರಿ ಸ್ವಲ್ಪ ಎಷ್ಟಾಗ್ಬೋದು, 1/2 -1. ಹೌದಾ? ಪ್ಲಸ್ 2/3 -1 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಏನಾಗಬಹುದು, ಇದು 1/1/2 ಪ್ಲಸ್ 4/9 -1. ಹೌದಾ? ಅದಾದ್ಮೇಲೆ ನೋಡ್ರಿ ಇಲ್ಲಿ 2 ಪ್ಲಸ್ 4/9 -1. ನೋಡ್ರಿ 9 ಇಲ್ಲೇ 9. ಹೌದಾ? 9 2 18 ಪ್ಲಸ್ 4 -9 9 4 ಎಷ್ಟಾಯ್ತು, 13 ಆಯ್ತು. 13/9 ಆಯ್ತು. ಹೌದಾ? 13/9 raised to -2 ಅಂದ್ರ ಎಷ್ಟಾಯ್ತು, 81/169 ಅಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 100 ಮೈನಸ್ 990 into 100 ಎಷ್ಟ್ ಆಗ್ಬೋದು ನೋಡ್ರಿ. 100 ಮೈನಸ್ 990 ಎಷ್ಟಾತ್ ನೋಡ್ರಿ ಇದು. ಹೌದಾ? 100 ಮೈನಸ್ 990 ಅಂದ್ರ 990 ಅಂದ್ರ 8. ಹೌದಾ? ಇಲ್ಲೇ 100 ಅಂದ್ರ 890 into 100 ಅಂದ್ರ 00. 8990 ಅಂದ್ರೆ ಎಷ್ಟಾಗತ್ತೆ ಹೇಳ್ರಿ ನಮ್ಗ. ಆಪ್ಷನ್ ಇಲ್ಲೇ 99 ಅಂದ್ರ ಅಲ್ಲಿ ಏನಾಗಿದೆ ನಮ್ಗಲ್ಲೇ, ಆಕ್ಚುಲಿ ಇಲ್ಲೇ 1000 ಬರ್ಬೇಕಿತ್ತು. ಹೌದಾ? ಇಲ್ಲಿ ಏನಾಗತ್ತೆ ನಮ್ಗ, ಆಪ್ಷನ್ 4 ಅಂದ್ರ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, -3/4 raised to 0 -3/4 raised to 0 ಅಂದ್ರ ನಿಮಗ್ ಹೇಳಿದೆ ನಾನು, ಘಾತಾಂಕ ಎಷ್ಟೇ ಇದ್ ಯಾವುದೇ ಸಂಖ್ಯೆ ಇರ್ಲಿ, ಘಾತಾಂಕ 0 ಇದ್ರೆ ನಾವ್ ಏನ್ ಬರಿತೇವೆ ಹೇಳ್ರಿ, ಅದನ್ನ 1 ಅಂತ ಕನ್ಸಿಡರ್ ಮಾಡ್ತೇವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೌದಾ?
ಇಲ್ಲಿ ನೋಡ್ರಿ 1 second. 4/5 raised to -9, 4/5 raised to -9 ಅಂದಾಗ ನಮ್ಗೆ ಏನ್ ಬರ್ತೈತೆ ಹೇಳ್ರಿ? ಇಲ್ಲೇ ಆನ್ಸರ್ ಏನ್ ಬರ್ತೈತಂದ್ರ ಆಪ್ಷನ್ ಇಲ್ಲೇ 4/5 raised to 18, 4/5, 5/4 raised to 9. ಇಲ್ಲಿ ಏನಾಗತ್ತೆ ಹೇಳ್ರಿ? ನಮ್ಗ m+n ಮಾಡೋದ್ರಿಂದ ಆನ್ಸರ್ 0 ಬರೋದ್ರಿಂದ ನಮ್ಗ ಇಲ್ಲಿ ಏನಾಗತ್ತೆ ಹೇಳ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬರ್ತೈತಿ. ನೆಕ್ಸ್ಟ್ 2 raised to -2. 2 raised to -2 ಅಂದ್ರ 1/2² ಆಗತ್ತ. ಅವಾಗ 1/4 ಅಂತ ಆನ್ಸರ್ ಬರ್ತೈತಿ. ಸೊ ಎಷ್ಟಾಗತ್ತೆ ನೋಡ್ರಿ ಇದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ 4 ಇದೆ, 2 ಇದೆ, 1/2 ಇದೆ. ಹಂಗಾದ್ರೆ ನಮ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ 2 raised to 2² into 2³ into 2 raised to 4 ಅಂತ ಇದೆ. ನಾವು m+n ಅಂತ ಮಾಡ್ಬೇಕು, ಅಷ್ಟು ಕೂಡಿಸ್ಬೇಕು ಅದನ್ನ. 4 3 7, 7 2 ಎಷ್ಟಾಗತ್ತ? 9 ಆಗತ್ತ. ಅಂದ್ರೆ ಎಷ್ಟಾಗತ್ ನೋಡ್ರಿ ನಮ್ದು ಆನ್ಸರು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2 raised to 9 ಅಂತ ಆಗತ್ತ. ಹೌದಾ? ಇದು ಇವತ್ತಿನ ನಿಮ್ದು ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೇನೆ. ಇದ್ರ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.